ಇನ್ನು ಬಿಜೆಪಿ ಮುಖಂಡನ ಪುತ್ರ ಲವ್ ಸೆಕ್ಸ್ ಧೋಕಾ ಕೇಸ್ನಲ್ಲಿ ಸಿಲುಕೊಂಡಿದ್ದಾನೆ. ಮಗುವಿನ DNA ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದೆ. ಆದರೂ ಸಹ ಆ ಆರೋಪಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ವಂತೆ. ಅದಾದ ಮೇಲೆ ಸಂಧಾನ ಮಾಡಲಾಗುತ್ತೆ, ಆದರೆ ಸಂಧಾನವೂ ಸಹ ವಿಫಲವಾಗಿದೆ. ಆ ಕಾರಣಕ್ಕಾಗಿ ಸಂತ್ರಸ್ತೆ ಕಾನೂನು ಹೋರಾಟಕ್ಕೆ ಇಳಿದಿದ್ದಾಳೆ. ಬಿಜೆಪಿಯ ಮುಖಂಡನ ಪುತ್ರನ ಲವ್ ಸೆಕ್ಸ್ ಧೋಕಾ. ಜಗನ್ನಿವಾಸ್ ಅನ್ನುವಂತಹ ಬಿಜೆಪಿಯ ಮುಖಂಡ ಅವರಿಗೆ DNA ಟೆಸ್ಟ್ ಆದ ನಂತರ ಪಾಸಿಟಿವ್ ಬಂದ್ರೆ ಹೋಗ್ತಾ ಇತ್ತು. ನೀವು ಏನಾದ್ರೂ ಅವರೊಟ್ಟಿಗೆ ಮಾತಾಡಿದ್ರೆ? ಈಗ ನಿಮ್ಮ ಒತ್ತಾಯ ಏನು? ಈಗ ಅಷ್ಟೇ ಎಲ್ಲ ಹೇಳಿದ್ರು, ಮದುವೆ ಆಗ್ತಿದ್ರೆ ಎಲ್ಲಿಗೆ ಮುಗಿತಿತ್ತು, ಎಷ್ಟು ಕಾನೂನುಗಳಲ್ಲಿ ಹೋಗ್ಬೇಕಂತಿಲ್ಲ, ಅವ್ನು ಜೈಲಿಗೆ ಹೋಗ್ಬೇಕಂತಿಲ್ಲ, ಅಷ್ಟನ್ನು ಎಲ್ಲರೂ ಹೇಳಿಕ್ಕೆ ಟ್ರೈ ಮಾಡಿದ್ರು. ಮತ್ತೆ ಅವರಿಗೆ ಒಪ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು, ಮತ್ತೆ ಕಾನೂನು ಹೋಗ್ಬೇಕು. ಈಗ ಸಹ ಅವರಿಗೆ ಆಪ್ಷನ್ ಉಂಟು, ಮದುವೆ ಆಗಿದೆ. ಅದರ ನಂತರ ಈ ಪ್ರಕರಣ ಬಂದ ನಂತರ ಬಳಕೆ ಬಂದ ಯಾವಾಗ ಮಾತಾಡಿ ಸಿಕ್ಕಿದ್ರೆ? ಒಮ್ಮೆ ಮನೆಗೆ ಹೇಳ್ಬೋದು, ನಾನು ಹೊರಗೆ ಬಂದ ನಂತರ ಸಿಗ್ಲಿಲ್ಲ. ಇಲ್ಲ, ಅದಕ್ಕಿಂತ ಮೊದಲು ಒಮ್ಮೆ ಮನೆಗೆ ಬಂದು ಮಾತಾಡಿದ್ರು, ಅದನ್ನ ಸಿಗ್ಲಿಲ್ಲ. ಅವಾಗ ಎಂತ ಹೇಳಿದ್ರು? ಅಂದ್ರೆ ಅವನು ಹೇಳಿದಾಗೆ ನಾನು ಲವ್ ಮಾಡ್ಲಿಲ್ಲ, ನಮ್ಮೆಲ್ಲ ಮದುವೆ ಆಗುದಿಲ್ಲ ಅಂತ ಹೇಳಿದ್ರು. ಬೇಜಾರಾಗ್ತಿತ್ತು. ಆದ್ರೆ ಅವ್ರಿಗೆ ಇದರ ಕಾನೂನ ವ್ಯಾಪ್ತಿಯ ಇದು ಗೊತ್ತಿಲ್ಲ. ಅವ್ರಿಗೆ ಏನು ಬೇಕಾದರೂ ಮಾತಾಡ್ಬಿಟ್ಟು ಒಪ್ಪಿಡ್ತಾರೆ ಅಂತ ಅವ್ರು ಭಾವಿಸಿದ್ದಾರೆ. ಅದೆಲ್ಲ ಒಪ್ಪಕ್ಕಾಗೋದಿಲ್ಲ. ಅದು ಇಬ್ಬರೂ ತಪ್ಪು ಮಾಡಿದ್ದಾರೆ, ಅದರಿಂದ ಒಂದು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದರಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ. ಆದರೆ ಅವರ ಧೋರಣೆ ಇದೆಯಲ್ಲ, ಅದು ಸರಿ ಇಲ್ಲ. ಅದು ಮಾತಾಡೋ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳು ಬಂದಿರೋದ್ರಿಂದ, ಅದನ್ನು ನಾವು ದಾಖಲೆ ಸಮೇತ ಇಟ್ಕೊಂಡಿರೋದ್ರಿಂದ, ಅದು ನಾವೀಗಾಗಲೇ ಸೀನಿಯರ್ ಕೌನ್ಸಿಲ್ಗೆ ಕೊಟ್ಟು ಅದನ್ನು ಹೇಳ್ಬೇಕಾ ಬೇಡವಾ ಅನ್ನೋದನ್ನು. ಇದ್ರ ಮಧ್ಯೆ ಏನಾಗಿದೆ ಅಂದರೆ ಎಲ್ರಿಗೂ ಕೂಡ ನಂಜುಂಡಿಯವ್ರು ಸೈಲೆಂಟ್ ಆಗಿಬಿಟ್ರು, 3 ತಿಂಗಳು ಹೋರಾಟ ಮಾಡಿದ್ರು, ಸುಮ್ಮನೆ ಆಗಿಬಿಟ್ರು ಅಂತ. ಈ ಸಂಧಾನ ಮಾಡೋದು ಯಾವಾಗಲೂ ಕೂಡ ನಿಧಾನ ಇರ್ತದೆ. ಅದು ಕನ್ಕ್ಲೂಡು ಒಂದು ಸಾರಿ ಪಾಸಿಟಿವ್ ಆಗುತ್ತೆ, ಒಂದು ಸ್ವಲ್ಪ ಮೈನಸ್ ಆಗುತ್ತೆ. ಈಗ ಅವರ ಉದ್ದೇಶ ನನ್ನ ಪ್ರಕಾರ ಅವ್ರಿಗೆ ಹುಡುಗಿ ಜೊತೆ ಮದುವೆ ಮಾಡಬೇಕು ಅನ್ನೋಂಥ ಮನಸ್ಸಿಲ್ಲ ಅಂತ ದೃಢಪಟ್ಟಿದೆ ನನಗೆ. ಅದಕ್ಕೆ ಅವ್ರು ತನ್ನ ಮಗಳು ಮತ್ತು ಫ್ಯಾಮಿಲಿ ಕೂಡ ಬೇಡ, ಇನ್ನು ನಮಗೆ ಈ ಸಂಧಾನ ಕೋರ್ಟ್ ಮುಖಾಂತರನೇ ನಾವು ನ್ಯಾಯ ಪಡ್ಕೊಳ್ಳೋಣ ಅಂತ ತೀರ್ಮಾನಕ್ಕೆ ಬಂದರು. ಅದಕ್ಕೆ ಇವತ್ತು ಸಂಧಾನ ಇಲ್ಲ, ಇನ್ನೊಂದು ಕೋರ್ಟ್ ರಾಜೇಶ್ ಅವರು, ಸತೀಶ್ ಅವರು ಇದ್ದರು, ಮತ್ತು ಅವ್ರ ಸ್ನೇಹಿತರು ಹರೀಶು ಇದ್ದರು, ಮತ್ತು ಅವ್ರ ಪದಾಧಿಕಾರಿಗಳು ಇದ್ದರು, BJP ಪದಾಧಿಕಾರಿಗಳು. ನಾವೆಲ್ಲ ಸೇರಿ ಮಾತಾಡಿದ್ವಿ. ಆವಾಗ ಅವರು ಒಂದೊಂದು ದಿನ ಒಂದೊಂದು ಥರ ಹೇಳ್ತಾರೆ. ಅದಕ್ಕೆ ಇದೆಲ್ಲವೂ ಅವ್ರಿಗೂ ಗೊತ್ತಿದೆ, ಸತೀಶ್ ಅವ್ರಿಗೂ ವಿಷಯ ಎಲ್ಲ ಗೊತ್ತಿದೆ. ಆದರೆ ಅದನ್ನು ಈಗ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಒಂದು ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಒಂದು ಪ್ರದೇಶದಿಂದ ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಗು ಅನ್ಯಾಯ ಆಗಬಾರ್ದು, ಎಲ್ಲರೂ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ಬೇಕು. ಹೋರಾಟದ ಮೂಲಕ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಕಲಿತು DNA ಈ ರೀತಿ ಬಂದಿರಬೇಕಾದ್ರೆ ಇದಕ್ಕಿಂತ ರುಜುವಾತು ಇನ್ನೇನು ಬೇಕು, ನೀವು ಸಂಸಾರ ಚೆನ್ನಾಗಿ ಮಾಡಿ ಅಂತ ಹೇಳಿ ಅವನಿಗೆ ಒಪ್ಪಿಸಿ ಹೋಗಬೇಕು. ಯಾಕೋ ಇದು ಆಗ್ತಾ ಇಲ್ಲ. ಅದರಿಂದ ನನಗೂ ಕೂಡ ಭಾಳ ನೋವಾಗಿದೆ. ಅದಕ್ಕೆ ನಾವು ಇಡೀ ಸಮಾಜ ಮತ್ತು ನಾನು ಕಾನೂನು ಹೋರಾಟದಲ್ಲಿ ಆ ಕುಟುಂಬದೊಂದಿಗೆ ಇರ್ತೇವೆ. ಆ ಕುಟುಂಬದ ಎಲ್ಲ ಕಷ್ಟಗಳಲ್ಲಿ ನಾನು ಭಾಗಿಯಾಗಿರ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.